ಎಲ್ಲರಿಗೂ ನಮಸ್ಕಾರ. ಪೂಜಲ್ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಮ್ಯಾಂಗೋ ಕೇಕ್ ಮಾಡ್ತಾಯಿದ್ದೀನಿ. ಮಾವಿನ ಹಣ್ಣು ಫ್ರೆಶ್ ಆಗಿ ಸಿಗ್ತಾ ಇತ್ತು ಇಲ್ಲಿ. ತುಂಬ ಸಖತ್ತಾಗಿತ್ತು, ಸ್ವೀಟ್ ಆಗಿತ್ತು. ಹಾಗಾಗಿ ಮಾವಿನ ಹಣ್ಣಿದು ಕೇಕ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಹೇಗೆ ಮಾಡೋದು, ಏನೇನು ತೊಗೊಳ್ಳೋ ಅಂತ ನೋಡ್ಕೊಂಬಂದ್ಬಿಡೋಣ. ಇವತ್ತು ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ನನ್ನ ಮಗ. ಸೊ ಮಕ್ಕಳಿಗೆ ಇವತ್ತು ಸಂಡೇ ಅಲ್ವಾ, ಬಿಟ್ಟರೆ ತಲೆ ತಿನ್ನೋದು, ಜಗಳ ಮಾಡೋದು ಮಾಡ್ತಾಯಿದ್ರು. ಸೊ ಹಾಗಾಗಿ ಅವನಿಗೆ ಅಡುಗೆ ಮನೆಗೆ ಹಾಕ್ಕೊಂಡಿದ್ದೀನಿ. ಇವತ್ತು ಅವನ ರೆಸಿಪಿ ನೀವು ತಿಂತಾ ಇದ್ದೀರಾ, ಮ್ಯಾಂಗೋ ಕೇಕ್. 5 ಕಪ್ ಆಗುವಷ್ಟು, ಅಂದರೆ ಇವಾಗ ನಾನು ಒಂದು ಮೆಜರ್ಮೆಂಟಲ್ಲಿ ಲಾಸ್ಟ್ ಎಲ್ಲ ವೀಡಿಯೋದಲ್ಲಿ ಹೇಳಿದ್ದೀನಿ. ಇದು 1 ಕಪ್ ಅಂದರೆ ಆ 1 ಕಪ್ಪಲ್ಲಿ ಪ್ರತಿ ಸತಿ ಅರ್ಧ ಕಪ್ಪು, ಮುಕ್ಕಾಲು ಕಪ್ಪು ಹಾಗೆಲ್ಲ ಇರುತ್ತೆ. ಸೊ ಇವಾಗ ನಾನು ಅರ್ಧ ಕಪ್ಪು, ಇದು 1 ಕಪ್ ಅಂದರೆ ಅದರಲ್ಲಿ ಅರ್ಧ ಕಪ್ಪಿನಿಂದ ನಾನು 5 ಕಪ್ ಆಗುವಷ್ಟು ಹಾಲು ತೊಗೋತಾ ಇದ್ದೀನಿ. ಹಾಲು ಉಗುರು ಬೆಚ್ಚಗೆ ಹಾಗಿದೆ. ಇದು 1 ಸ್ಪೂನು. ಈ 1 ಸ್ಪೂನ್ ಮೆಜರ್ಮೆಂಟಿಂದ ನಾನು ಕುಕ್ಕಿಂಗ್ ವೆನೆಗರ್ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನಾನು 4 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಇದನ್ನು ಒಂದು 10 ನಿಮಿಷ ಹಾಗೆ ಸೈಡಿಗೆ ಇಡೋಣ. ಅಂದರೆ ನಾವು ಹಾಕಿರೋ ವೆನೆಗರ್ ವರ್ಕ್ ಆಗಬೇಕಲ್ವಾ. ಸೊ ಒಂದು 10 ನಿಮಿಷ ಸೈಡಿಗೆ ಇಡೋಣ. ಅದಾದಮೇಲೆ ಬಂದು ಕಂಟಿನ್ಯೂ ಮಾಡೋಣ. ಇವಾಗ ನಾನು ಮಿಕ್ಸ್ ಮಾಡಿಟ್ಟು ಒಂದು 10 ನಿಮಿಷ ಆಗಿತ್ತು. ಸೊ ಎಲ್ಲ ಮೊಸರು ಥರ ಲೈಟಾಗಿ ಹೊಡ್ಕೊಂಡಿದೆ. ಇವಾಗ ಇದಕ್ಕೆ ಸಕ್ಕರೆ ಪುಡಿ ಹಾಕೊಳ್ಳೋಣ. ಸಕ್ಕರೆ ಪುಡಿನ ನಾನು ಸೇಮ್ ಯಾವ ಕಪ್ಪಲ್ಲಿ ಹಾಲು ತೊಗೊಂಡಿದ್ನೋ ಅದೇ ಕಪ್ಪಿನಿಂದ 5 ಕಪ್ ಆಗುವಷ್ಟು ಸಕ್ಕರೆ ಪುಡಿನ ತೊಗೊಂಡಿದ್ದೀನಿ. ಸಕ್ಕರೆನ ಮಿಕ್ಸಿ ಮಾಡ್ಕೊಂಡಿದ್ದೆ, ಸೊ ಅದನ್ನೇ ತೊಗೊಂಡಿದ್ದೀನಿ. ಸಕ್ಕರೆ ಪುಡಿ ಎಲ್ಲ ಅದರಲ್ಲಿ ನೀಟಾಗಿ ಕರಗೋ ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕು. ನಾನಿಲ್ಲಿ ಎಣ್ಣೆನ 1/4 ಕಪ್ಪಿನಿಂದ 2 ಕಪ್ ಆಗುವಷ್ಟು ಎಣ್ಣೆ ತೊಗೋತಾ ಇದ್ದೀನಿ. ನಾನಿಲ್ಲಿ ಮ್ಯಾಂಗೋ ಎಸೆನ್ಸ್ ತೊಗೋತಾ ಇದ್ದೀನಿ. ಎರಡು ಸ್ಪೂನ್ ಆಗುವಷ್ಟು ಮ್ಯಾಂಗೋ ಎಸೆನ್ಸ್ನ ಹಾಕ್ಕೊಂಡಿದ್ದೀನಿ. ಉಪ್ಪನ್ನ ಚಿಟಿಕೆಯಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನಾನಿಲ್ಲಿ ಮಾವಿನ ಮ್ಯಾಂಗೋನ ಪ್ಯೂರಿ ತೊಗೊಂಡಿದ್ದೀನಿ. ಅಂದರೆ ಮಾವಿನ ಹಣ್ಣನ್ನು ಸಿಪ್ಪೆಲ್ಲ ಹಣ್ಣು ಬಿಡಿಸ್ಕೊಂಡು ಪಲ್ಪ್ನ ಮಿಕ್ಸಿನಲ್ಲಿ ತುಂಬ ಫೈನ್ ಪೇಸ್ಟಾಗಿ ಮಾಡ್ಕೊಂಡಿದ್ದೆ. ನಾವು ಯಾವ ಕಪ್ಪಲ್ಲಿ ಹಾಲು ತೊಗೊಂಡಿದ್ದೆ, ಸಕ್ಕರೆ ತೊಗೊಂಡಿದ್ದಾನೆ, ಅದೇ ಅರ್ಧ ಕಪ್ಪಿನಿಂದ 2 ಕಪ್ ಆಗುವಷ್ಟು ಮಾವಿನ ಹಣ್ಣಿಂದು ರಸ ತೊಗೊಂಡಿದ್ದೀನಿ. ಇವಾಗ ನಾನು ಮೈದಾ ತೊಗೋತಾ ಇದ್ದೀನಿ. ಮೈದಾ ಬಂದ್ಬಿಟ್ಟು 5 ಕಪ್ ಆಗೋಷ್ಟು. ಕೊನೆಗೆ 5ನೇ ಕಪ್ಪಲ್ಲಿ ನಾನು ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ. ಇದ್ರ ಬದಲಾಗಿ ಮಿಲ್ಕ್ ಪೌಡರ್ ಹಾಕ್ಕೋತೀನಿ. ಬೇಕಿಂಗ್ ಸೋಡಾ, ಒನ್ 1/4 ಕಪ್ಪಿನಿಂದ ಬೇಕಿಂಗ್ ಸೋಡಾನ 5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅರ್ಧ ಸ್ಪೂನಿನಿಂದ ಬೇಕಿಂಗ್ ಪೌಡ್ರು,
ಇರ್ಬೋದು ನಾನು ಇವಾಗ ಹಾಕಿದ್ದೀನಿ ಅಂತ. ಇನ್ನೊಂದೇನೆಂದರೆ ಟ್ಯಾಪ್ ಮಾಡ್ತಾ ಇದ್ದೀನಿ ಅಂದರೆ ಒಳಗಡೆ ಏನಿದ್ರು ನೀಟಾಗಿ ಈಚೆಗೆ ಬರಲಿ ಅನ್ನೋ ಪರ್ಪಸ್ಸು. ಇವಾಗ ಟೂಟಿ ಫ್ರೂಟಿ ಹಾಕ್ತಾ ಇದ್ದೀನಿ. ನೀವು ಟೂಟಿ ಫ್ರೂಟಿ ಹಾಕ್ಬೋದು, ಅದು ಬಿಟ್ಟರೆ ಏನಂದರೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಬೋದು. ಫ್ರೆಶ್ ಆಗಿತ್ತು ಟೂಟಿ ಫ್ರೂಟಿ, ಸೊ ಅದಕ್ಕೆ ಅದನ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಪಾತ್ರೆಯಲ್ಲಿ ಬಿಸಿಗಿಟ್ಟಿದ್ದೆ. ಅದನ್ನು ನಾನು ಆಗಲೇ ಒಂದು 10-12 ನಿಮಿಷ ಆಗಿತ್ತು ಬಿಸಿಗಿಟ್ಬಿಟ್ಟು. ಸೊ ಇವಾಗ ಮುಂಚೆನೇ ಈಟಾಗಿರೋ ಅಲ್ಲಿ ಪಾತ್ರೆಯಲ್ಲಿ ಕೇಕ್ ಇಟ್ಬಿಡ್ತೀನಿ. ನಾನು ಕೇಕ್ ಇಟ್ಟಿದ್ದೀನಿ. ಇದು ಒಂದು 45 ನಿಮಿಷ ಆಗಲಿ, ನಾನು ತೋರಿಸ್ತೀನಿ ಅಂತ ಲಾಸ್ಟ್ ಟೈಮ್ ಕೂಡ ವೀಡಿಯೋನಲ್ಲಿ ಹೇಳಿದ್ದೆ. ಒಂದು ಸತಿ ಕುಕ್ ಆದಮೇಲೆ ಒಂದು ಟೂತ್ ಪಿಕ್ ಅಥವಾ ಒಂದು ಚಾಕುನ ಇಟ್ಟು ನೋಡಿದಾಗ ಅದು ಫುಲ್ ಕ್ಲೀನಾಗಿ ಬರಬೇಕು. ಅದು ಹೋಗೋದ್ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ಹೇಗೆ ಏನು ಅಂತ. ಇದ್ರ ಮೇಲೆ ಒಂದು ಕಲ್ಲು ಇಡ್ತಾ ಇದ್ದೀನಿ, ಏನಕ್ಕೆ ಹೀಟ್ ಒಳಗಡೆ ಕರೆಕ್ಟಾಗಿ ಬರಬಾರ್ದು ಒಂದು ಸ್ವಲ್ಪ ಅನ್ನೋದಕ್ಕೆ ಒಂದು ಕಲ್ಲು ಇಡ್ತಾ ಇದ್ದೀನಿ ಅಷ್ಟೇ.